ಚಳಿಗಾಲ ಬಂತು ಅಂದರೆ ಸುಮಾರು ಜನ ವಯಸ್ಸಾದವರು ಪಂಪ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪಂಪ್ ಹೊಡ್ಕೊತಾರೆ. ಯಾಕೆ ಅಂದರೆ ಸುಮಾರು ಜನಕ್ಕೆ ಆಸ್ತಮಾ ಈ ಚಳಿಗಾಲದಲ್ಲಿ ಹೆಚ್ಚಾಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ? ಯಾವಾಗ ವಾತಾವರಣದಲ್ಲಿ ಟೆಂಪ್ರೇಚರ್ ಕಡಿಮೆ ಆಗುತ್ತೋ ಆವಾಗ ಶ್ವಾಸಕೋಶ ಸಂಕುಚಿತಗೊಳ್ಳೋಕ್ಕೆ ಶುರು ಆಗುತ್ತೆ, ಶ್ವಾಸಕೋಶದಲ್ಲಿರೋ ಭಾಗಗಳು. ಅವಾಗೇನಾಗುತ್ತೆ, ನಾವು ಮಾಮೂಲಿ ಉಸಿರು ಹೇಗೆ ತೊಗೊಂಡಾಗ ಎಷ್ಟು ಗಾಳಿ ಇರಬೇಕು ಒಳಗಡೆ ತೊಗೊಳಕ್ಕಾಗುತ್ತೋ ಅಷ್ಟು ತೊಗೊಳಕ್ಕಾಗಲ್ಲ. ಕೆಲವರಲ್ಲಿ ಅರ್ಧದಷ್ಟು, ಕೆಲವರಲ್ಲಿ ಮುಕ್ಕಾಲರಷ್ಟು ಮಾತ್ರ ಗಾಳಿ ಒಳಗಡೆ ಹೋಗುತ್ತೆ. ಅವಾಗೇನಾಗುತ್ತೆ, ಆಮ್ಲಜನಕ ನಮಗೆ ಕೊರತೆ ಉಂಟಾಗುತ್ತೆ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ನಡಿಬೇಕಾದ್ರೆ ಮೆಟ್ಲತ್ತಾಗ ಈ ಆಮ್ಲಜನಕದ ಒಂದು ಏನು ಅವಶ್ಯಕತೆ ಇದೆ ಅದು ಹೆಚ್ಚಾಗಿರುತ್ತೆ. ನಡೆದಾಗ ಏನಾಗುತ್ತೆ, ನಮಗೆ ಸಿಗಲ್ಲ. ಅವಾಗೇನಾಗುತ್ತೆ, ಆ ವ್ಯಕ್ತಿಗೆ ಉಸಿರಾಟ ಕಷ್ಟ ಆಗುತ್ತೆ, ಕೂತ್ಕೋಬೇಕಾಗತ್ತೆ, ಸುಧಾರಿಸ್ಕೋಬೇಕಾಗತ್ತೆ. ಇದು ಆಸ್ತಮಾದ ಮುಖ್ಯ ಲಕ್ಷಣಗಳು. ಜೊತೆ ಕೆಮ್ಮು ಇರುತ್ತೆ. ಕೆಲವ್ರಿಗೆ ಕೆಮ್ಮಿದಾಗ ಕಫ ಬರುತ್ತೆ, ಕಫ ಬಂದರೆ ಸ್ವಲ್ಪ ಆರಾಮ ಅನಿಸುತ್ತೆ. ಕೆಲವ್ರಿಗೆ ಏನೇ ಕೆಮ್ಮಿದ್ರೂ ಕಫ ಬರಲ್ಲ, ಹಾಗಾಗಿ ಆರಾಮು ಅನಿಸಲ್ಲ. ಹೀಗಾಗಿ ಹೋಮಿಯೋಪತಿನಲ್ಲಿ ಇದರ ಚಿಕಿತ್ಸೆ ಹೇಗೆ ನೋಡಿ. ಇವಾಗ ಬೇರೆ ವೈದ್ಯಕೀಯ ಪದ್ಧತಿ ಹತ್ರ ಹೋದರೆ ಆಸ್ತಮಾ ಇರೋರಿಗೆಲ್ಲ ಆಲ್ಮೋಸ್ಟ್ ಒಂದೇ ಥರ ಔಷಧಿ ಕೊಡ್ತಾರೆ. ಅವ್ರ ವೆಯ್ಟ್ ನೋಡಿ ಒಂದು ಡೋಸೇಜ್ ಚೇಂಜ್ ಆಗ್ಬೋದು. ಆದರೆ ಹೋಮಿಯೋಪತಿನಲ್ಲಿ ಆ ವ್ಯಕ್ತಿಯ ವಿಶೇಷತೆ ಏನು, ಅವನು ಹೇಗೆ ಆಸ್ತಮಾ ಇರೋ ಎಲ್ಲ ವ್ಯಕ್ತಿಗಳಿಂದ ಈ ವ್ಯಕ್ತಿ ಹೇಗೆ ಭಿನ್ನ. ಉದಾಹರಣೆಗೆ ನೋಡಿ, ಕೆಲವರಿಗೆ ಚಳಿಗಾಲದಲ್ಲಿ ತುಂಬ ಆರಾಮಾಗಿರ್ತಾರೆ, ಆದರೆ ಮಳೆ ಬಂತು ಅಂದರೆ ಉಸಿರಾಟಕ್ಕೆ ತೊಂದರೆ ಆಗ್ಬಿಡುತ್ತೆ. ಅವ್ರಿಗೆ ನೇಟ್ರಮ್ ಸಲ್ಫ್ ಅಂತ ಔಷಧಿ ಕೊಡ್ತೀವಿ. ಕೆಲವ್ರಿಗೆ ಬೆಳಗ್ಗೆ 3 ಗಂಟೆ ಹೊಡೆದಂಗೆ ಅಲಾರಾಮ್ ಹೊಡೆದಂಗೆ ಎಚ್ಚರ ಆಗ್ಬಿಡುತ್ತೆ, ಅವ್ರಿಗೆ ಖಾಲಿ ಕಾರ್ಬನ್ ಔಷಧಿ ಕೊಡ್ತೀವಿ. ಕೆಲವ್ರಿಗೆ ಆಸ್ತಮಾ ಬಂದರೆ ಮೋಷನ್ಗೆ ಒಂದು 2-3 ಸತಿ ಹೋದರೆ ಈಗ ಸ್ವಲ್ಪ ಆರಾಮ ಅನಿಸುತ್ತೆ ಅಂತಾರೆ, ಅವ್ರಿಗೆ ನಕ್ಸ್ವಾಮಿಕಾ ಅಂತ ಔಷಧಿ ಕೊಡ್ತೀವಿ. ಹೀಗೆ ಬೇರೆ ಬೇರೆ ರೀತಿ. ಸಾಯಂಕಾಲ 4 ಗಂಟೆಗೆ ಬಂದರೆ ಬೇರೆ ಔಷಧಿ, ಬೆಳಗ್ಗೆ 11 ಗಂಟೆಗೆ ಬಂದರೆ ಬೇರೆ ಔಷಧಿ. ಬಿಸಿಲಿಗೆ ಹೋದರೆ ಜಾಸ್ತಿ ಆದರೆ ಒಂದು ಔಷಧಿ, ಬಿಸಿಲಿಗೆ ಹೋದರೆ ಕಡಿಮೆ ಆದರೆ ಒಂದು ಔಷಧಿ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಧ್ಯಯನ ಮಾಡಿ ಅವನ ವಿಶೇಷತೆ ಏನು, ಆಸ್ತಮಾದಲ್ಲಿ ಕೂತ್ಕೊಂಡ್ರೆ ಕಡಿಮೆ ಆಗುತ್ತಾ, ಮಲ್ಕೊಂಡ್ರೆ ಕಡಿಮೆ ಆಗುತ್ತೆ. ಒಂದು ಸೊರೈನಮ್ ಅಂತ ಔಷಧಿ ಇದೆ, ಅದರಲ್ಲಿ ಆಸ್ತಮಾ ಬಂದರೆ ಮಲ್ಕೊಂಡ್ರೆ ಆರಾಮ ಅನಿಸುತ್ತೆ. ಸಾಮಾನ್ಯವಾಗಿ ಆಸ್ತಮಾ ಬಂದರೆ ಕೂತ್ಕೊಂಡ್ರೆ ಕೂತ್ಕೊಂಡ್ಬಿಡ್ಬೇಕು ಆ ವ್ಯಕ್ತಿ, ಆವಾಗ ಸ್ವಲ್ಪ ಆರಾಮ ಅನಿಸುತ್ತೆ. ಹೀಗೆ ಬೇರೆ ಬೇರೆ ಆ ವ್ಯಕ್ತಿಯ ವಿಶೇಷತೆ ಏನು ಅಂತ ಸೂಕ್ಷ್ಮವಾಗಿ ಅವನಲ್ಲಿ ಪ್ರಶ್ನೆ ಕೇಳಿ ಅವನಿಗೆ ಹೊಂದೋ ಅಂತ ಔಷಧಿ ಕೊಡ್ತೀವಿ. ಹೀಗಾಗಿ ನೀವು ಹೋಮಿಯೋಪತಿ ವೈದ್ಯರ ಹತ್ರ ಹೋದಾಗ ಅವರು ಕೇಳೋ ಪ್ರಶ್ನೆಗೆ ನೀವು ಯೋಚನೆ ಮಾಡಿ ತಾಳ್ಮೆಯಿಂದ ಸರಿಯಾದ ಉತ್ತರ ಕೊಟ್ಟರೆ ನಿಮ್ಮ ಆಸ್ತಮಾ ಕಾಯಿಲೆ ಬೇಗ ವಾಸಿಯಾಗತ್ತೆ. ಜೊತೆಗೆ ಅದು ಪದೇ ಪದೇ ಬರೋ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.